ದೇರಳಕಟ್ಟೆಯಲ್ಲಿ ಇರುವ ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ಫಾದರ್ ಮುಲ್ಲರ್ ಫಾರ್ಮಾಸ್ಯೂಟಿಕಲ್ ಸೈನ್ಸ್ ಕಾಲೇಜಿನ ನೂತನ ಪಿಜಿ ಬ್ಲಾಕ್ ಮತ್ತು ಬ್ಯಾಡ್ಮಿಂಟನ್ ಇಂಡೋರ್ ಸ್ಟೇಡಿಯಂನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಫಾದರ್ ಮುಲ್ಲರ್ ಚಾರಿಟೇಬಲ್ ವಿದ್ಯಾಸಂಸ್ಥೆಗಳ ನಿರ್ದೇಶಕ ಫಾದರ್ ಫಾಸ್ಟಿನ್ ಲೂಕಸ್ ಲೋಬೋ ಹೊಸ ಪಿಜಿ ಬ್ಲಾಕ್ ಹಾಗೂ ಬ್ಯಾಡ್ಮಿಂಟನ್ ಇಂಡೋರ್ ಸ್ಟೇಡಿಯಂ ಅನ್ನು ಉದ್ಘಾಟಿಸಿದರು. ಜ್ಞಾನವನ್ನು ಪರಸ್ಪರ ಹಂಚಿಕೊಳ್ಳುವ ಕೆಲಸವಾಗಬೇಕು. ಆ ಕೆಲಸವನ್ನು ಫಾದರ್ ಮುಲ್ಲರ್ ಸಂಸ್ಥೆ ಮಾಡುತ್ತಿದೆ ಎಂದರು. ನಾವು ರುಚಿಯಾಗಿರಬೇಕು, ನಾವು ಸಪ್ಪೆಯಾಗಿರಬಾರ್ದು. ಉಪ್ಪೆ ಸಪ್ಪೆ ಆದರೆ ಹೇಗಾಗಬಹುದು? ಆದ್ದರಿಂದ ನಾವು ಉಪ್ಪಿನಂತೆ ಇರಬೇಕು. ನಾವು ಉಪ್ಪಿನಂತೆ ಇರುವಾಗ ಉಪ್ಪಿನ ರೀತಿಯಲ್ಲಿ ರುಚಿ ಕೊಡುವಂಥವ್ರು ಆಗಿರ್ಬೇಕು. ಅದೇ ರೀತಿ ಇನ್ನೊಂದು ಸಾಮ್ಯವರು ಬಿಡ್ತಾರೆ ಏನಂತ ಹೇಳಿದರೆ, ನಾವು ಬೆಳಕಾಗಿರ್ಬೇಕು. ಬೆಳಕು ತನಗೆ ಬೆಳಕನ್ನು ನೀಡುವುದು ಮಾತ್ರ ಅಲ್ಲ, ಇತರರಿಗೆ ಕೂಡ ಬೆಳಕನ್ನು ನೀಡ್ತದೆ. ಇತರರು ಕತ್ತಲೆಯಲ್ಲಿ ಇದ್ದವರು ಬೆಳಕಿನಿಂದಾಗಿ ಆ ಕತ್ತಲೆಯಲ್ಲಿಯೂ ಕಾಣುವಂತಾಗುತ್ತದೆ. ನಾವು ಪ್ರತಿಯೊಬ್ಬರು ಈ ರೀತಿ ಆಗಬೇಕು. ನಮಗೆ ಜ್ಞಾನ ಸಿಕ್ಕಿದಾಗ ಆ ಜ್ಞಾನದ ಮೂಲಕವಾಗಿ ನಮ್ಮಲ್ಲಿ ಬೆಳಕಿರಬೇಕು, ಜ್ಞಾನದ ಬೆಳಕು. ಆ ಜ್ಞಾನದ ಬೆಳಕು ನಮ್ಮಲ್ಲಿ ಇದ್ದದನ್ನು ನಾವು ಇತರರಿಗೆ ನೀಡ್ತಾ ಇರಬೇಕು. ಇತರರು ಕೂಡ ಬೆಳಕಿನಲ್ಲಿ ಇರುವಂತೆ ಮಾಡಬೇಕು. ನಮ್ಮಲ್ಲಿರುವ ಜ್ಞಾನದ ಬೆಳಕನ್ನು ನಾವು ಮುಚ್ಚಿಡಬಾರದು. ಅದನ್ನು ನಮಗೆ ಮಾತ್ರ ಇಟ್ಟು ಉಳಿದವರಿಗೆ ಏನು ಅದನ್ನು ಹಂಚದೆ ಇದ್ದರೆ ನಾವು ನಿಜವಾಗಿ ಅವರಿಗೆ ಬೆಳಕು ನೀಡೋದಿಲ್ಲ. ಅದರಿಂದ ಬೆಳಕು ನಮ್ಮಲ್ಲಿ ಜ್ಞಾನದ ಬೆಳಕು ಏನಿದೆ ಅದನ್ನು ನಾವು ಪ್ರತಿಯೊಬ್ಬರಿಗೆ ಹಂಚುವಂತಾಗಬೇಕು. ಮತ್ತು ಇತರರಿಗೆ ಹಂಚಿದಾಗ ಎಲ್ಲರೂ ಬೆಳಕಿನಲ್ಲಿ ಜೀವಿಸಲು ಸಾಧ್ಯ ಆಗ್ತದೆ. ಅದರಿಂದ ಪ್ರತಿಯೊಬ್ಬರು ನಾವು ಬೆಳಕು ಅಥವಾ ಉಪ್ಪಿನಂತೆ ಆಗಿ ಪರರ ಉಪಯೋಗಕ್ಕಾಗಿ ಪರರ ಸೇವೆಗಾಗಿ ನಮ್ಮನ್ನು ಮುಡುಪಾಗಿಡಬೇಕು ಅಂತ ಹೇಳಿ ಯೇಸುವು ನಮಗೆ. ಈ ಸಂದರ್ಭ ಪಿಜಿ ಬ್ಲಾಕ್ ಮತ್ತು ಬ್ಯಾಡ್ಮಿಂಟನ್ ಇಂಡೋರ್ ಸ್ಟೇಡಿಯಂನ ನಿರ್ಮಾಣದ ಗುತ್ತಿಗೆದಾರರನ್ನು ಸನ್ಮಾನಿಸಲಾಯಿತು. ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆಯ ಆಡಳಿತಾಧಿಕಾರಿ ನಿತೀಶ್ ಡೊನಾಲ್ಡ್ ಕ್ರಾಸ್ತಾ, ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಇಎಸ್ಜೆ ಪ್ರಭುಕಿರಣ್, ಫಾದರ್ ಮುಲ್ಲರ್ ಫಾರ್ಮಾಸ್ಯೂಟಿಕಲ್ ಸೈನ್ಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸತೀಶ್, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಗಿರೀಶ್ ನಾವಡ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ.